time. It's time. It's time. It's time to shop. ನಮ್ಮ ಸಿಎಂಆರ್ ಶಾಪಿಂಗ್ ಮಾಲ್ ನ ಲೇಟೆಸ್ಟ್ ಡಿಸೈನ್ಸ್, ಟ್ರೆಂಡಿ ಫ್ಯಾಷನ್ಸ್, ಅನೇಕ ವೆರೈಟಿಯ ಹೊಸ ವಸ್ತ್ರಗಳೊಂದಿಗೆ ಈ ದಸರಾ ಫೆಸ್ಟಿವಲ್ ಅನ್ನು ಸೆಲೆಬ್ರೇಟ್ ಮಾಡೋಣ. ಸಿಎಂಆರ್ ಶಾಪಿಂಗ್ ಮಾಲ್ ನ ಅದ್ಭುತವಾದ ಶುಭ ಆರಂಭ ಆಫರ್ಗಳು 1+1 ಕಾಂಬೋ ಆಫರ್ ಅಪ್ ಟು 51% ಆಫ್ ಮತ್ತು ಇನ್ನೂ ಅನೇಕ. ನಮ್ಮ ಶಾಪಿಂಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ. ಸ್ಥಗಿತಗೊಳಿಸಿದ ವಾರ್ಡ್ ನಂಬರ್ 17ರ ಬಾಪನಯ್ಯ ದೊಡ್ಡಿ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಸರ್ಕಾರಿ ಜಾಗದಲ್ಲಿ ಹೈಟೆಕ್ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಕಾಮಗಾರಿಯನ್ನು ಪುನಃ ಮುಂದುವರಿಸುವಂತೆ ನವರತ್ನ ಯುವಕ ಸಂಘದ ನೇತೃತ್ವದಲ್ಲಿ ವಾರ್ಡಿನ ನಾಗರಿಕರು ಮಹಾನಗರ ಪಾಲಿಕೆಯ ಮಹಾಪೌರರು ಹಾಗೂ ಆಯುಕ್ತರಿಗೆ ಪ್ರತ್ಯೇಕ ಮನವಿ ಸಲ್ಲಿಸಿ ಆಗ್ರಹಿಸಿದರು. ಹರಿಜನವಾಡದ 19, 20 ಹಾಗೂ ವಾರ್ಡ್ ನಂಬರ್ 17ರ ಜನರು ಸುಮಾರು 100 ವರ್ಷಗಳಿಂದ ಸರ್ವೆ ನಂಬರ್ 1.1/1, 1/2ರಲ್ಲಿ ಬರುವ 1 ಎಕರೆ 30 ಗುಂಟೆ ಖಾಸಗಿ ಜಾಗವನ್ನು ಬಯಲು ಶೌಚಾಲಯಕ್ಕೆ ಉಪಯೋಗಿಸುತ್ತಿದ್ದರು. ನವರತ್ನ ಯುವಕರ ಸಂಘವು ಹರಿಜನವಾಡದ ಜನರ ಜೊತೆಗೂಡಿ ಅಂದಿನ ನಗರಸಭೆ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಸುದೀರ್ಘವಾಗಿ ಹೋರಾಟ ಮಾಡಿದ ಫಲವಾಗಿ ಖಾಸಗಿ ಜಾಗವನ್ನು ಅಂದಿನ ನಗರಸಭೆ ಇಲ್ಲಿಯ ಜನರಿಗೆ ಶೌಚಾಲಯ ಮತ್ತು ಉದ್ಯಾನವನ ಹಾಗೂ ಕಲ್ಯಾಣ ಮಂಟಪ ನಿರ್ಮಿಸುವ ಉದ್ದೇಶದಿಂದ ಭೂ ಮಾಲೀಕರ ಜೊತೆ ಚರ್ಚಿಸಿ ಭೂ ಸ್ವಾಧೀನ ಕಾಯ್ದೆ ಅಡಿಯಲ್ಲಿ 1 ಎಕರೆ 30 ಗುಂಟೆ ಜಾಗವನ್ನು ಸ್ವಾಧೀನಪಡಿಸಿಕೊಳ್ಳಲು ಸಾಮಾನ್ಯ ಮಹಾಸಭೆಯಲ್ಲಿ ಠರಾವು ಪಾಸ್ ಮಾಡಿ ಸಹಾಯಕ ಆಯುಕ್ತರಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿತ್ತು. ಅಲ್ಲದೆ ಅದೇ ಜಾಗದಲ್ಲಿ ಸಾರ್ವಜನಿಕ ಶೌಚಾಲಯಗಳನ್ನು ಕೂಡ ನಿರ್ಮಿಸಿತ್ತು. ಇದು ಅಲ್ಲಿನ ಜನರಿಗೆ ತುಂಬಾ ಅನುಕೂಲವಾಗಿದ್ದರೂ ಇಲ್ಲಿಯ ಜನರ ಜನಸಂಖ್ಯೆಗನುಗುಣವಾಗಿ ಶೌಚಾಲಯಗಳನ್ನು ನಿರ್ಮಿಸಲು ಸಾಧ್ಯವಾಗದ ಕಾರಣ ಈ ಜಾಗದಲ್ಲಿ ಜನರು ಬಯಲು ಬಹಿರ್ದೆಸೆಗೆ ಹೋಗುತ್ತಿದ್ದಾರೆ. ಇದು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ವಿಷಯವಾಗಿದೆ. ಅಲ್ಲದೆ ಸದರಿ ಜಾಗಕ್ಕೆ ಹೊಂದಿಕೊಂಡಿರುವ ರಸ್ತೆಯಲ್ಲಿ ತಿರುಗಾಡಲು ಮಹಿಳೆಯರು ಮತ್ತು ಮಕ್ಕಳು ತುಂಬಾ ಮುಜುಗರ ಪಡುವಂತಾಗಿದೆ. ಈ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ ಶೌಚಾಲಯ ನಿರ್ಮಾಣಕ್ಕೆ ಬೇಡಿಕೆ ಇತ್ತು. ಇದನ್ನರಿತ ಪಾಲಿಕೆಯ ಮಹಾಪೌರರು, ಆಯುಕ್ತರು ಹಾಗೂ ಜಿಲ್ಲಾಧಿಕಾರಿಗಳು ಬಾಪನಯ್ಯ ದೊಡ್ಡಿ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಸರ್ಕಾರಿ ಜಾಗವನ್ನು ಪರಿಶೀಲಿಸಿ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ 75 ಲಕ್ಷ ರೂಪಾಯಿಗಳಲ್ಲಿ ಹೈಟೆಕ್ ಶೌಚಾಲಯ ನಿರ್ಮಿಸಲು ಮುಂದಾಗಿದ್ದಾರೆ. ಆದರೆ ಕಳೆದ 5ರಿಂದ 6 ದಿನಗಳ ಹಿಂದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವಾಸ್ತವಿಕವಲ್ಲದ ಕಾರಣಗಳನ್ನು ನೀಡಿ ವಿರೋಧ ವ್ಯಕ್ತಪಡಿಸಿ ಮನವಿ ಪತ್ರ ಸಲ್ಲಿಸಿರುವುದರಿಂದ ಶೌಚಾಲಯ ಕಾಮಗಾರಿಗಳನ್ನು ಸ್ಥಗಿತಗೊಳಿಸಿರುವ ಪಾಲಿಕೆಯ ಕ್ರಮವನ್ನು ಸಂಘವು ಉಗ್ರವಾಗಿ ಖಂಡಿಸುತ್ತದೆ. ಈ ಕೂಡಲೇ ಮಹಾನಗರ ಪಾಲಿಕೆಯು ಸ್ಥಗಿತಗೊಂಡಿರುವ ಕಾಮಗಾರಿಯನ್ನು ಪುನಃ ಪ್ರಾರಂಭಿಸುವ ಮೂಲಕ ಇಲ್ಲಿಯ ಜನರಿಗೆ ಅನುಕೂಲ ಕಲ್ಪಿಸಬೇಕು. ಇಲ್ಲದಿದ್ದರೆ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಮನವಿಯಲ್ಲಿ ಎಚ್ಚರಿಸಲಾಗಿದೆ. ಮಾನ್ಯ ಮಹಾಪೌರರು, ಮಹಾನಗರ ಪಾಲಿಕೆ ರಾಯಚೂರು, ಮಾನ್ಯರೇ, ವಿಷಯ ಸ್ಥಗಿತಗೊಳಿಸಿದ ವಾರ್ಡ್ ನಂಬರ್ 17ರ ಬಾಪನಯ್ಯ ದೊಡ್ಡಿ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಸರ್ಕಾರಿ ಜಾಗದಲ್ಲಿ ಹೈಟೆಕ್ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಕಾಮಗಾರಿಯನ್ನು ಪುನಃ ಮುಂದುವರಿಸಬೇಕು. ಹರಿಜನವಾಡದ 19, 20 ಹಾಗೂ ವಾರ್ಡ್ ನಂಬರ್ 17ರ ಜನರು ಸುಮಾರು 100 ವರ್ಷಗಳಿಂದ ಸರ್ವೆ ನಂಬರ್ 1, 1/1, 1/2ರಲ್ಲಿ ಬರುವ 1 ಎಕರೆ 30 ಗುಂಟೆ ಖಾಸಗಿ ಜಾಗವನ್ನು ಬಯಲು ಶೌಚಾಲಯಕ್ಕೆ ಉಪಯೋಗಿಸುತ್ತಿದ್ದರು. ನವರತ್ನ ಯುವಕ ಸಂಘವು ಹರಿಜನವಾಡದ ಜನರ ಜೊತೆಗೂಡಿ ಅಂದಿನ ನಗರಸಭೆ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಸುದೀರ್ಘವಾಗಿ ಹೋರಾಟ ಮಾಡಿದ ಫಲವಾಗಿ ಸದರಿ ಖಾಸಗಿ ಜಾಗವನ್ನು ಅಂದಿನ ನಗರಸಭೆ ಇಲ್ಲಿಯ ಜನರಿಗೆ ಶೌಚಾಲಯ ಮತ್ತು ಉದ್ಯಾನವನ ಹಾಗೂ ಕಲ್ಯಾಣ ಮಂಟಪ ನಿರ್ಮಿಸುವ ಉದ್ದೇಶದಿಂದ ಸದರಿ ಭೂ ಮಾಲೀಕರ ಜೊತೆ ಚರ್ಚಿಸಿ ಭೂ ಸ್ವಾಧೀನ ಕಾಯ್ದೆ ಅಡಿಯಲ್ಲಿ ಪ್ರತಿ 1 ಎಕರೆ 30 ಗುಂಟೆ ಜಾಗವನ್ನು ಸ್ವಾಧೀನಪಡಿಸಿಕೊಳ್ಳಲು ಸಾಮಾನ್ಯ ಮಹಾಸಭೆಯಲ್ಲಿ ಠರಾವು ಪಾಸ್ ಮಾಡಿ ಮಾನ್ಯ ಸಹಾಯಕ ಆಯುಕ್ತರಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿತು. ಅಲ್ಲದೆ ಅದೇ ಜಾಗದಲ್ಲಿ ಸಾರ್ವಜನಿಕ ಶೌಚಾಲಯಗಳನ್ನು ಕೂಡ ನಿರ್ಮಿಸಿತು. ಇದು ಅಲ್ಲಿನ ಜನರಿಗೆ ತುಂಬ ಅನುಕೂಲವಾಗಿದ್ದರೂ ಇಲ್ಲಿಯ ಜನರ ಜನಸಂಖ್ಯೆಗನುಗುಣವಾಗಿ ಶೌಚಾಲಯಗಳನ್ನು ನಿರ್ಮಿಸಲು ಸಾಧ್ಯವಾಗದ ಕಾರಣ ಸದರಿ ಜಾಗದಲ್ಲಿ ಜನರು ಬಯಲು ಜೊತೆಗೆ ಹೋಗುತ್ತಿದ್ದಾರೆ. ಇದು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ವಿಷಯವಾಗಿದೆ. ಅಲ್ಲದೆ ಸದರಿ ಜಾಗಕ್ಕೆ ಹೊಂದಿಕೊಂಡಿರುವ ರಸ್ತೆಯಲ್ಲಿ ತಿರುಗಾಡಲು ಮಹಿಳೆಯರು ಮತ್ತು ಮಕ್ಕಳು ತುಂಬ ಮುಜುಗರ ಪಡುವಂತಾಗಿದೆ. ಈ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ ಶೌಚಾಲಯಗಳ ನಿರ್ಮಾಣಕ್ಕೆ ಬೇಡಿಕೆ ಇದೆ. ಇದನ್ನರ್ಥ ಪಾಲಿಕೆಯ ಮಹಾಪೌರರು, ಆಯುಕ್ತರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಸದರಿ ಬಾಪನಯ್ಯ ದೊಡ್ಡಿ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಸರ್ಕಾರಿ ಜಾಗವನ್ನು ಪರಿಶೀಲಿಸಿ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ 75 ರೂಪಾಯಿಗಳ ಹೈಟೆಕ್ 75 ಲಕ್ಷ ರೂಪಾಯಿಗಳ
ಹೈಟೆಕ್ ಶೌಚಾಲಯ ನಿರ್ಮಿಸಲು ಮುಂದಾಗಿದ್ದಾರೆ. ಆದರೆ ಕಳೆದ 5-6 ದಿನಗಳ ಹಿಂದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾವು ವಾಸ್ತವ್ಯವಲ್ಲದ ಕಾರಣಗಳನ್ನು ನೀಡಿ ವಿರೋಧ ವ್ಯಕ್ತಪಡಿಸಿ ಮನವಿ ಪತ್ರ ಸಲ್ಲಿಸಿರುವುದರಿಂದ ಶೌಚಾಲಯ ಕಾಮಗಾರಿಯನ್ನು ಸ್ಥಗಿತಗೊಳಿಸಿರುವ ಪಾಲಿಕೆ ಕ್ರಮವನ್ನು ಸಂಘವು ಉಗ್ರವಾಗಿ ಖಂಡಿಸುತ್ತದೆ. ಈ ಕೂಡಲೇ ಮಹಾನಗರ ಪಾಲಿಕೆ ಸ್ಥಗಿತಗೊಳಿಸಿರುವ ಕಾಮಗಾರಿಯನ್ನು ಪುನಃ ಪ್ರಾರಂಭಿಸುವ ಮೂಲಕ ಇಲ್ಲಿಯ ಜನರಿಗೆ ಅನುಕೂಲ ಕಲ್ಪಿಸಿಕೊಡಬೇಕೆಂದು ನೋಟಿಫಿಕೇಶನ್ ಕೂಡ ಆಗಿತ್ತು. 6-1 ನೋಟಿಫಿಕೇಶನ್ ಹಂತದಲ್ಲೇ ಅದು ಡಿಲೇ ಆಗಿತ್ತು. ಈಗ ತಾವುಗಳು ಮೊನ್ನೆ DC ಅವರು ತಾವು ಇಲ್ಲಿ ಇನ್ನಿಷ್ಟು ಶೌಚಾಲಯಗಳ ಒಂದು ಅಗತ್ಯವನ್ನು ಹಚ್ಚಿಕೊಂಡು ತಾವು ಬಂದು ಪರಿಶೀಲನೆ ಮಾಡಿ ಜಾಗವನ್ನು ಗುರುತಿಸಿ ಈಗ ಅಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಇರೋ ಕಾರಣಕ್ಕೆ ಅದು ಗುರುತಿಸಿ ಪ್ರಾರಂಭ ಹೈಟೆಕ್ ಸೈಡ್ ಅಲ್ಲಿ ಈಗ ಬ್ರಾಹ್ಮಣ ಮಹಾಸಭಾದವರು ವಿರೋಧ ವ್ಯಕ್ತಪಡಿಸಿದ ಕಾರಣಕ್ಕೆ ಈಗ ಅದು ಸ್ಥಗಿತ ಆಗಿದೆ ಸರ್. ಸ್ಥಗಿತ ಮಾಡಬಾರ್ದು. ಅಲ್ಲಿನ ಸುಮಾರು ಸಾವಿರಾರು ಜನಕ್ಕೆ ಅದು ಭಾಳ ಅಗತ್ಯ ಇರೋದ್ರಿಂದ ಅಲ್ಲಿ ಶೀಘ್ರ ಅದನ್ನು ಮತ್ತೆ ಪ್ರಾರಂಭ ಮಾಡಬೇಕು ಸರ್. ಅದು ಸರ್ಕಾರಿ ಲ್ಯಾಂಡ್ ಇರೋದ್ರಿಂದ ಈಗಾಗಲೇ ಮೊದಲು ಪ್ರೈವೇಟ್ ಲ್ಯಾಂಡ್ ಇದ್ರೂ ಕೂಡ ಅಗತ್ಯ ಇರೋದ್ರಿಂದ ಆ ಪ್ರೋಸೆಸ್ಸು ಲ್ಯಾಂಡ್ ಅಕ್ವಿಸಿಷನ್ ಪ್ರೋಸೆಸ್ ಇರುವಂಥ ಸಂದರ್ಭದಲ್ಲೇ ಶೌಚಾಲಯಗಳನ್ನು ಕಟ್ಟಿದ್ದಾರೆ. ಬಟ್ ಈಗ ತಾವು ಒಳ್ಳೆಯ ಒಂದು ಸರ್ಕಾರಿ ಜಾಗವನ್ನು ಗುರುತಿಸ್ಕೊಟ್ಟಿದ್ದೀರಿ. ಬಟ್ ಅದು ಯಾವುದೇ ಕಾರಣಕ್ಕೆ ನಿಂದಿರಬಾರ್ದು. ಈ ಹೋರಾಟದಲ್ಲಿ ಇವತ್ತಿನ ಮಹಾಪೌರು ಏನಿದ್ದಾರೆ ಸರ್ ಅವರೆಲ್ಲ ನಮ್ಮ ಹೋರಾಟ ಜೊತೆಗಿದ್ದಾರೆ ಸರ್. ಅವ್ರನ್ನೂ ಕೊಟ್ಟಿದ್ವಿ. ಖಂಡಿತ ಇದು ಆಗಿ ಯಾಕೆ ಅದು ಸ್ಟಾಪ್ ಮಾಡಿ ಅಂತ ಅರ್ಥ ಆಗಲಿಲ್ಲ ಸರ್. 3 ವಾರ್ಡ್ ಮಂದಿ ಅಲ್ಲಿಗೆ ಬರ್ತಾರೆ ಸರ್. ಸರ್ ಇನ್ನೊಂದು ವಿಷಯ, ಈಗಾಗಲೇ ಅಲ್ಲಿ ಪಾಪನೆ ದೊಡ್ಡಿ ಏನು ಭೂ ಮಾಲೀಕರು ಜಮೀನಿನ ಮಾಲೀಕರು NOCನೂ ಬರೆದು ಕೊಟ್ಟಾರೆ ಸರ್. 4 ಜನ ಏನು ಇವರು ಮಾಲೀಕರಿದ್ದಾರಲ್ಲ ಅವರು ಇದಕ್ಕೆ ನಮಗೆ ಸರ್ಕಾರದ ಮಾರ್ಕೆಟ್ ಬೆಲೆ ಕೊಟ್ಟರೆ ನಾವು ಇದನ್ನು ಆದರೂ ಒಂದು ವಿಚಾರ ಹೇಳಲಿಕ್ಕೆ ಬಯಸ್ತೀನಿ. ಆ ವಿಚಾರ ಬರುತ್ತೆ ಖಾಸಗಿ ಜಮೀನಿಗೆ. ಈಗಲೇ ಗುರುತು ಮಾಡಿರ್ತಕ್ಕಂಥ ಜಾಗ ನಾವು ಈಗ ನಮ್ಮ ಮಹಾನಗರ ಪಾಲಿಕೆ ಕಂದಾಯ ಇಲಾಖೆ ಸರ್ವೆ ಇಲಾಖೆ ಸೇರಿ ಈಗ ಮತ್ತೊಂದು ಜೊತೆ ನಾನು ಸರ್ವೆ ಹೇಳಿದ್ದೀನಿ. ಅದನ್ನು ಗ್ರಾಮ ಠಾಣಾ ಸರ್ಕಾರಿ ಜಮೀನು ಬಂದರೆ ಅದಕ್ಕೆ ಏನು ಬೆಲೆ ಕೊಡಲ್ಲ ಸರ್. ಅವಾಗ ಖಾಸಗಿ ಜಮೀನು ಇತ್ತಲ್ಲ ಅವರೇ ಬರೆದು ಕೊಟ್ಟರು ಸರ್. ಸರ್ಕಾರಿ ಪ್ಲೇಟ್ ಮಾಡಲಿಕ್ಕೆ ಏನು ಯಾರಿಗೆ ಕೊಡಲಿಕ್ಕೆ ಅದೇ ಅವರೇ ಬರೆದು ಕೊಟ್ಟರು ಸರ್. ಸ್ವಯಂ ಆಗಿ ನಮಗೆ ಏನದ ಸರ್ಕಾರದ ಬೆಲೆ ಕೊಟ್ಟರೆ ನಾವು ಸರ್ಕಾರಿ ಜನರಿಗೆ ಬಿಡ್ತೀವಿ ಅಂತ ಹೇಳಿ. ಖಾಸಗಿ ಲ್ಯಾಂಡ್ ಕೂಡ ಆ ಏರಿಯಾಗಳಿಗೆ ಅಗತ್ಯ ಇರೋದಕ್ಕೋಸ್ಕರ ಅದನ್ನ ಲ್ಯಾಂಡ್ ಅಕ್ವಿಸಿಷನ್ ಮಾಡಿಕೊಳ್ಳಕ್ಕೆ ಪ್ರಪೋಸಲ್ ಇದೆ. ಹೌದು ಸರ್. ಸೊ ಈಗ ತಾವು ಏನು ಹೇಳಿದ್ರೆ ಅದನ್ನು ನೇಮವಾಗಿ ಹಳೆ ಫೈಲು ರೀಓಪನ್ ಮಾಡಿದ್ರೆ ಎಲ್ಲ ಗೊತ್ತಾಗ್ತದೆ ಸರ್. ಎಲ್ಲರೂ ಸರ್ ಏನಾಗಿದೆ ಅಂದ್ರೆ ನಮ್ಮ ಜನ ಎಲ್ಲರೂ ಬಂದವರು ಎಲ್ಲ ತಿಳಿದವರು ಬುದ್ಧಿವಂತರು ಸರ್. ಕೆಲವ್ರು ನಮ್ಮ ಜನ ಹೆಂಗಿದ್ದಾರೆ ಅಂದ್ರೆ ಬಹಳ ಫಾಸ್ಟ್ ಜನ ಇದ್ದಾರೆ. ಅಲ್ಲಿ ದೊಡ್ಡ ಗಲಾಟೆ ಆಗೋ ಚಾನ್ಸಸ್ ಬ್ಯಾಡ್ ಅಂತೇಳಿ ನಾವು ಯಾರಾದ್ರೂ ಗಮನ ತಂದಿಲ್ಲ. ಮೇಲ್ಮೇಲೆ ಬುದ್ಧಿಜೀವಿಗಳು ಎಲ್ಲ ಎಜುಕೇಷನ್ ಪರ್ಸನ್ ಬಂದಿದ್ದೀವಿ. ಅಲ್ಲಿ ಏನಾಗ್ತದೆ ಅಂದ್ರೆ ಸರ್, ಒಂದು ವೇಳೆ ಅವರು ಬೇರೆ ಜನಾಂಗದವ್ರು ಬಂದರೆ ಅವ್ರದ್ದು ಸಂಬಂಧನೇ ಇಲ್ಲ ಸರ್. ಲ್ಯಾಂಡ್ ಅದು ಅವ್ರ ಮನೆಗೂ ನುಗ್ಗಿಕಾಶಿ ಗಲಾಟೆ ಮಾಡೋ ಚಾನ್ಸಸ್ ಅದ. ಅದು ಆಗಬಾರ್ದು ಅಂತೇಳಿ ತಾವು ಆದಷ್ಟು ಮಟ್ಟಿಗೂ ಇನ್ನೊಂದು ಸರ್ ನಾಳೆ ನಾಡ್ದು ಬಂದರೆ ಸರ್ ಡಿ ಸಾಬ್ರು ತಾವು ಬಂದರೆ ಅಲ್ಲಿ ಬಂದು ಖುದ್ದಾಗಿ ಇನ್ಸ್ಪೆಕ್ಷನ್ ಮಾಡಿ ಜಲ್ಲಿ ಚಾಲು ಮಾಡ್ತಾನೆ ಸರ್. ನೋಡಿ ಅವೆಲ್ಲ ಗಲಾಟೆಗೆ ನಾವೆಲ್ಲ ನೋಡ್ತಾ ಇದ್ದೀರಿ. ಯಾವುದನ್ನು ಜನರಿಗೆ ಅನುಕೂಲ ಆಗುವಂಥ ವಿಚಾರಗಳು ಸೌಕರ್ಯಗಳು ಈಗ ಬಹಳ ಬೇಗನೆ ಮಾಡಲಾಗ್ತಾ ಇದೆ. ಮುಂದಕ್ಕೂ ಅದೇ ಆದಷ್ಟು ಅದಕ್ಕಿಂತ ಜಾಸ್ತಿ ಸ್ಪೀಡ್ದಲ್ಲಿನೇ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸೆಕೆಂಡು ಅವೆಲ್ಲ ಜಾತಿ ಜನಾಂಗ ಅವೆಲ್ಲ ನಮಗೆ ಹೋಗಬಾರ್ದು. ಸರ್ಕಾರಿ ಕೆಲಸ ಸರ್ಕಾರಿ ಜಾಗ ಇದ್ರೆ ಅಲ್ಲೂ ನೇಮವಾಗಿ ಮಾಡಬೇಕು. ಈ ಸಂದರ್ಭದಲ್ಲಿ ಶರಣಪ್ಪ, ಜೆ ಅನಿಲ್ ಕುಮಾರ್, ಚಂದ್ರು ಭಂಡಾರಿ, ಪಿ ಉಮಾಕಾಂತ್, ಎಂ ರಘುನಾಥ, ವೀರೇಶ್, ಪಿ ಚಂದ್ರಶೇಖರ್ ಸೇರಿದಂತೆ ಆ ಭಾಗದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು.